ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಇವತ್ತು NCERT ಸಿಲೆಬಸ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. NCERT ಸಿಲೆಬಸ್ನ ಕ್ಲಾಸ್ 10ನ ಇದು ವಿಡಿಯೋ 3 ಇದು ಅಂದರೆ ಚಾಪ್ಟರ್ 1 ಇದು ವಿಡಿಯೋ 3 ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಈ ಹಿಂದಿನ ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಎರಡು ವಿಡಿಯೋಗಳನ್ನು ತಾವು ನೋಡ್ಬೋದು. ಹಾಗೆ NCERT ಸಿಲೆಬಸ್ ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು. ನಿಮ್ಮ ಮುಂಬರ್ತಕ್ಕಂಥ ಎಲ್ಲ PC PSI ಮತ್ತು KS ನಂತ ಪರೀಕ್ಷೆಗಳಿಗೆ ಅತಿ ಪ್ರಮುಖವಾಗಿ ರಾಜ್ಯದ ಸಿಲೆಬಸ್ ಅನ್ನ ಹೇಗೆ ಓದ್ತಿರೋ ಹಾಗೇನೆ ಕೇಂದ್ರದ ಸಿಲೆಬಸ್ ಅನ್ನು ಕೂಡ ಓದೋದು ತುಂಬಾನೇ ಮುಖ್ಯ ಸ್ನೇಹಿತರೆ. ಹಾಗಾಗಿ ತಾವೆಲ್ಲರೂ ಇಂತಹ ಒಂದು ಸಿಲೆಬಸ್ ಗಳನ್ನ ಓದೋದ್ರ ಮುಖಾಂತರವಾಗಿ ಈ ಚಾನೆಲ್ ನ ಪ್ರೋತ್ಸಾಹಿಸಿ ಅಂತ ಕಂಡ್ಕೊಳ್ತೀನಿ. ನಾನು ನಿಮ್ ರಮೇಶ್ ಸರ್. ಮರಿಬೇಡಿ, ದಯವಿಟ್ಟು ಸ್ಫೂರ್ತಿ ಅಕಾಡೆಮಿಯನ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ಚಾನಲ್ನ ಪ್ರೋತ್ಸಾಹಿಸ್ತೀರಿ ಅಂತ ಅನ್ಕೊಳ್ತಾ ಈ ವಿಡಿಯೋವನ್ನ ಮುಂದುವರ್ಸೋಣ. ನೋಡಿ, ಲ್ಯಾಂಡ್ ರಿಸೋರ್ಸಸ್ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ನಾವೆಲ್ಲ ಈ ಭೂಮಿಯ ಮೇಲೆ ವಾಸವಾಗಿದ್ದೀವೇನೋ ಸರಿ, ಆದರೆ ನಮ್ಮೆಲ್ಲ ಆರ್ಥಿಕ ಚಟುವಟಿಕೆಗಳಿಗೆ we perform our economic activities on the land, we use it in different ways. ಹಾಗಾಗಿ ಭೂಮಿಯನ್ನ ವೈವಿಧ್ಯಮಯವಾಗಿ ಬಳಸ್ಕೊಳ್ತಾ ಇದ್ದೀವಿ. ಲ್ಯಾಂಡ್ ಈಸ್ ಅ ನ್ಯಾಚುರಲ್ ರಿಸೋರ್ಸಸ್, ಅದನ್ನ ಮರಿಬಾರ್ದು. ಹಾಗೇನೆ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೂಡ ಅದಕ್ಕೆ ಇರ್ತದೆ ಅನ್ನೋದು ಕೂಡ ಗೊತ್ತಿರ್ಲಿ. ಹಾಗಾದ್ರೆ ನಮ್ಮಲ್ಲಿ ನ್ಯಾಚುರಲ್ ವೆಜಿಟೇಷನ್ಸ್, ವೈಲ್ಡ್ ಲೈಫ್, ಹ್ಯೂಮನ್ ಲೈಫ್, ಎಕನಾಮಿಕ್ ಆಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್. However, land is an asset of a finite magnitude. ಹಾಗಾಗಿ ನಮಗೆ ಈ ಎಲ್ಲ ರೀತಿಯ ಸಸ್ಯವರ್ಗ, ಪ್ರಾಣಿ ವರ್ಗ, ನಮ್ಮ ಜನಜೀವನ, ಆರ್ಥಿಕ ವ್ಯವಸ್ಥೆಗಳು, ಸಾರಿಗೆ, ಸಂಪರ್ಕ ಈ ಎಲ್ಲದಕ್ಕೂ ಕೂಡ ನಾವು ಇದನ್ನ ಬಳಸ್ಕೊಳ್ತಾ ಇರೋದರಿಂದಾಗಿ ಇದನ್ನ ಅತ್ಯುತ್ತಮವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಬೇಕು. ಹಾಗಾಗಿ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟು ಯೂಸ್ ದ ಅವೈಲಬಲ್ ಆಫ್ ಲ್ಯಾಂಡ್ ಇನ್ ವೇರಿಯಸ್ ಪರ್ಪಸ್ ವಿತ್ ಅ ಕೇರ್ಫುಲ್ ಪ್ಲಾನಿಂಗ್. ಹಾಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ಲಾನಿಂಗ್ ನಲ್ಲಿ ನಾವು ಈ ಭೂಮಿಯನ್ನ ಏನ್ ಮಾಡಬೇಕು, ಬಳಸ್ಕೊಳ್ಬೇಕು ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂತಹ ವಿಚಾರ ಸ್ನೇಹಿತರೆ. ನೆಕ್ಸ್ಟ್ ಬರೋಣ. ಇಂಡಿಯಾ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನ ಬಳಸ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತ ವಿಚಾರ. ಹಾಗಾಗಿ ಇಂಡಿಯಾ ಈಸ್ ಹ್ಯಾವ್ ಎ ವೆರೈಟಿ ಆಫ್ ಲೈಫ್ ಫೀಚರ್ಸ್. ನಮ್ಮ ಭೂಮಿ ಭಾರತದಲ್ಲಿ ಏನಾಗಿದೆ ಅಂದ್ರೆ ವೈವಿಧ್ಯಮಯ ಭೂ ಸ್ವರೂಪದಿಂದ ಕೂಡಿದೆ. ಆ ಭೂ ಸ್ವರೂಪಗಳ ಮೇಲ್ಭಾಗದಲ್ಲಿ ಏನೇನಿದೆ, ಮೌಂಟೈನ್ಸ್ ಗಳಿದಾವೆ, ಪ್ಲಾಟ್ಯೂಸ್ ಗಳಿದಾವೆ, ಮತ್ತೆ ಪ್ಲೈನ್ಸ್ ಇದೆ, ಹಾಗೆ ಐಲ್ಯಾಂಡ್ಸ್ ಗಳು ಕೂಡ ಕಂಡು ಬರ್ತವೆ. ಇವುಗಳ ಪರ್ಸೆಂಟೇಜ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಟೋಟಲ್ ಇಂಡಿಯಾದ 43% ಏನಾಗಿದೆ ಅಂತಂದ್ರೆ ಲ್ಯಾಂಡ್ ಏರಿಯಾ ಕವರ್ಡ್ ಇನ್ ದ ಪ್ಲೈನ್, ಮೈದಾನ ಪ್ರದೇಶಗಳಾಗಿ ಕವರ್ಡ್ ಆಗಿದೆ. ನೆನ್ಪಿಟ್ಕೊಳ್ಳಿ, 43% ಆಫ್ ಲ್ಯಾಂಡ್ ಮೈದಾನ ಪ್ರದೇಶಗಳಿದ್ದಾವೆ. ಅದು ನಮ್ಗೇನೇನ್ ಮಾಡ್ತಾ ಇದೆ ಅಂದ್ರೆ ವಿತ್ ಪ್ರೊವೈಡ್ಸ್ ಅಂಡ್ ಫೆಸಿಲಿಟಿ ಫಾರ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರೀಸ್, ಕೃಷಿ ಮತ್ತು ಕೈಗಾರಿಕೆಗಳನ್ನ ಡೆವಲಪ್ ಮಾಡೋದಕ್ಕೆ ನಮ್ಗದು ಸೂಕ್ತವಾಗಿದೆ. ಇನ್ 30% ಆಫ್ ದ ಟೋಟಲ್ ಪರ್ಸೆಂಟ್ ನಮ್ಮಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಏನಾಗಿದೆ ಅಂತಂದ್ರೆ ಇದು ನಮ್ಮಲ್ಲಿ ಬಹಳ ಪ್ರಮುಖವಾಗಿ ಮೌಂಟೈನ್ಸ್ ಗಳನ್ನ ಒಳಗೊಂಡಿದೆ, ಪರ್ವತಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿದೆ. ಹಾಗೇನೆ ಎನ್ಶ್ಯೂರ್ ದ ಪೆರಿನಲ್ ಫ್ಲೋ ಆಫ್ ಸಮ್ ರಿವರ್ಸ್ ಅಂಡ್ ಪ್ರೊವೈಡ್ ದ ಫೆಸಿಲಿಟೀಸ್ ಫಾರ್ ಟೂರಿಸಂ ಅಂಡ್ ಎಕೋಲಾಜಿಕಲ್ ಆಸ್ಪೆಕ್ಟ್ಸ್. ಹಾಗಾಗಿ ಮೌಂಟೈನ್ಸ್ ಗಳು ನಮ್ಗೆ ಏನ್ ಮಾಡ್ತವೆ ಅಂದ್ರೆ ಎಲ್ಲಾ ರೀತಿಯ ನದಿಗಳ ಉಗಮ ಸ್ಥಾನಕ್ಕೂ ಹೆಲ್ಪ್ ಆಗಿದೆ, ಟೂರಿಸಂಗೆ ಹಾಗೂ ಇತರ ಜೈವಿಕ ಪರಿಸರ ವ್ಯವಸ್ಥೆಗಳಿಗೂ ಕೂಡ ಇದು ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಅಂಡ್ 27% ಲ್ಯಾಂಡ್ ಏನಾಗಿದೆ ಅಂತಂದ್ರೆ ಇದು ಪ್ಲಾಟ್ಯೂಸ್ ಗಳನ್ನ ಕವರ್ ಆಗಿದೆ. ಪ್ರಸ್ಥಭೂಮಿಗಳು ನಮ್ಗೆ ಏನ್ ಮಾಡ್ತವೆ, ಇಟ್ ಪ್ರೋಸೆಸ್ ದ ರಿಚ್ ರಿಸರ್ವರ್ ಆಫ್ ಮಿನರಲ್ಸ್ ಗಳನ್ನ ಕೊಡ್ತಾ ಇದೆ. ಅಂದ್ರೆ ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು, ಫಾಸಿಲ್ ಫ್ಯೂಯಲ್ಸ್ ಮತ್ತು ಅರಣ್ಯ ಸಂಪತ್ತನ್ನ ನಮಗೋಸ್ಕರ ಅವು ಒದಗಿಸಿ ಕೊಡ್ತಾ ಇದ್ದಾವೆ. ಹಾಗಾಗಿ ಈ ರೀತಿಯಲ್ಲಿ ಲ್ಯಾಂಡ್ ಅನ್ನ ಬಳಸ್ಕೊಳ್ತಾ ಇರೋದ್ರಿಂದಾಗಿ ಇದು ಬಹುಮುಖ್ಯವಾಗಿರ್ತಕ್ಕಂಥ ಉಪಯೋಗ ಅಂತ ಹೇಳಿ ಅನ್ಕೊಳ್ಬಹುದು. ತಾವೆಲ್ಲರೂ ಈ ಮ್ಯಾಪ್ ನ ನೋಡ್ತಾ ಇದ್ದೀರಿ. ಈಗ ತಾನೇ ನಾವು ಮಾತಾಡಿದ್ದು ಇದೇ ವಿಚಾರವಾಗಿ. ಏನ್ ವಿಚಾರ ನೋಡಿ, 43% ಆಫ್ ಪ್ಲೈನ್ ಇದೆ ನಮ್ಮಲ್ಲಿ. ನೆನ್ಪಿಟ್ಕೊಳ್ಳಿ, ಮೈದಾನ ಪ್ರದೇಶಗಳು. ಈ ಮೈದಾನ ಪ್ರದೇಶಗಳು ಏನ್ ಮಾಡ್ತಾವ, ನಮ್ಗೆ ಬಹಳ ಪ್ರಮುಖವಾಗಿ ಕೃಷಿಯನ್ನ ಅಭಿವೃದ್ಧಿ ಮಾಡಬೇಕು, ಹಾಗೇನೆ ಕೈಗಾರಿಕೆಗಳನ್ನು ಕೂಡ ನಾವು ಅಭಿವೃದ್ಧಿ ಮಾಡಬೇಕು. ಇದು ಎರಡು ಇಂಪಾರ್ಟೆಂಟ್
ಇಂಪಾರ್ಟೆಂಟ್. ಇನ್ನು 30% ಆಫ್ ದ ಲ್ಯಾಂಡ್ ಏನ್ ಮಾಡತ್ತಿದು ಪರ್ವತಗಳು ಆವೃತವಾಗಿದ್ದಾವೆ. ಈ ಪರ್ವತಗಳು ನಮ್ಗೆ ಏನ್ ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ನೀವು ನೋಡಿದ್ರಿ, ಅನೇಕ ನದಿಗಳ ಉಗಮ ಸ್ಥಾನ ಆಗಿದೆ, ಹಾಗೆ ಎಕೋಲಾಜಿಕಲ್ ಆಸ್ಪೆಕ್ಟ್ಸ್ ಹೆಲ್ಪ್ ಆಗಿದೆ, ಜೊತೆಗೆ ನಮ್ಮಲ್ಲಿ ಟೂರಿಸಮ್ಸ್ ಕೂಡ ತುಂಬಾನೇ ಪ್ರಮುಖವಾಗಿದೆ ಅಂತ. ಹಾಗೇನೆ 27% ಆಫ್ ಪ್ಲಾಟ್ಯೂಸ್ ಬಂದ್ರೆ ಇದು ಮಿನರಲ್ಸ್, ಫಾಸಿಲ್ ಫ್ಯೂಲ್ಸ್ ಮತ್ತೆ ಫಾರೆಸ್ಟ್ ಅನ್ನ ನಮ್ಗೆ ಇದು ಏನ್ ಮಾಡ್ತಾ ಇದೆ, ಸಪ್ಲೈ ಮಾಡ್ತಾ ಇರೋದ್ರಿಂದಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳಿ ನಾವು ಇದನ್ನ ಅನ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಬಂದ್ರೆ ಬಹಳ ಪ್ರಮುಖವಾಗಿ ಈ ಲ್ಯಾಂಡ್ ಯೂಸಸ್ ಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಹೇಗೆ ಲ್ಯಾಂಡ್ ಅನ್ನ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನ ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಮೊದಲನೇ ಭಾಗದಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ ಲ್ಯಾಂಡ್ ಯುಟಿಲೈಸೇಷನ್ಸ್ ಬಗ್ಗೆ ತಿಳ್ಕೋಬೇಕು. ಭೂಮಿಯನ್ನ ನಾವು ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀವಿ, ಭೂಮಿಯನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ಬಹಳ ಪ್ರಮುಖವಾಗಿ ಫಾರೆಸ್ಟ್ ಗಾಗಿ ಬಳಕೆ ಮಾಡ್ತಕ್ಕಂಥದ್ದಿದೆ. 5 ರೀತಿಯಲ್ಲಿ ಬಳಕೆ ಮಾಡೋದಿದೆ. ಅದ್ರಲ್ಲಿ ಮೊದಲನೇದು ಫಾರೆಸ್ಟ್, ಅರಣ್ಯಗಳಿಗಾಗಿ ಭಾರತದಲ್ಲಿ ಭೂಮಿ ಉಪಯೋಗ ಆಗತ್ತೆ. ಲ್ಯಾಂಡ್ ಈಸ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ಸ್, ಕೃಷಿಗೆ ಸಿಗದೇ ಇರತಕ್ಕಂಥ ಭೂಮಿ ಕೂಡ ನಮ್ಮಲ್ಲಿದೆ. ಯಾವುದು ಕೃಷಿಗೆ ಸಿಗದೆ ಇರೋದು ಅಂತಂದ್ರೆ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಇದೆ ಬಟ್ ಅವು ಕೃಷಿಗೆ ಅಳವಡಿಕೆ ಆಗಿಲ್ಲ. ಅದರಲ್ಲಿ ಬ್ಯಾರನ್ ಮತ್ತು ವೇಸ್ಟ್ ಲ್ಯಾಂಡ್ಗಳು ನಮ್ಮಲ್ಲಿ ಬಹಳ ಪ್ರಮುಖವಾಗಿ ಬರ್ತವೆ. ಆಮೇಲೆ ಲ್ಯಾಂಡ್ ಪುಟ್ ಆನ್ ದ ನಾನ್ ಅಗ್ರಿಕಲ್ಚರಲ್ ಯೂಸಸ್ಗೆ ಲ್ಯಾಂಡ್ ಬಳಕೆ ಆಗತ್ತೆ. ನಾನ್ ಅಗ್ರಿಕಲ್ಚರಲ್ ಯೂಸಸ್ ಅಂತಂದ್ರೆ ಬಿಲ್ಡಿಂಗ್ ಕಟ್ಟೋದಕ್ಕೆ, ರೋಡ್ಗಳಿಗಾಗಿ, ಫ್ಯಾಕ್ಟ್ರಿಗಳಿಗಾಗಿ. ಹಾಗಾಗಿ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ಸ್, ಇದು ಕೃಷಿಗೆ ನಮ್ಗೆ ಸಿಗದೇ ಇರೋ ಭೂಮಿಗಳು ಅಂದ್ರೆ ಬ್ಯಾರನ್ ಮತ್ತೆ ವೇಸ್ಟ್ ಲ್ಯಾಂಡ್ಗಳು, ಮತ್ತೆ ಬಿಲ್ಡಿಂಗ್, ರೋಡ್ ಮತ್ತೆ ಫ್ಯಾಕ್ಟ್ರಿಗಳನ್ನು ಕಟ್ಟೋದಕ್ಕಾಗಿ ಬಳಕೆ ಆಗುವ ನಾನ್ ಅಗ್ರಿಕಲ್ಚರಲ್ ಯೂಸಸ್ಗೆ ಬಳಕೆ ಆಗುವಂತಹ ಭೂಮಿಗಳು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಜೊತೆಗೆ ಬಹಳ ಪ್ರಮುಖವಾಗಿ ನೋಡೋದು ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಕರಿತೀವಿ. ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಲ್ಲಿ ಏನು ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂಡ್ ಗ್ರಾಸಿಂಗ್ ಅಂತ ಕರಿತೀವಿ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ತಿಳ್ಕೋಬೇಕು, ಪರ್ಮನೆಂಟ್ ಪ್ಯಾಸ್ಚರ್ ಲ್ಯಾಂಡ್ಗಳು ಮತ್ತು ಗ್ರೇಸಿಂಗ್, ಹುಲ್ ಮೇಯಿಸೋದಕ್ಕೆ ಬಿಟ್ಟಿರ್ತಕ್ಕಂಥ ಗೋಮಾಳಗಳಿದ್ದಾವೆ. ಅಂಡ್ ಲ್ಯಾಂಡ್ ಅಂಡರ್ ಎ ಮಿಸ್ಲೆನಿಯಸ್ ಟ್ರೀ ಕ್ರಾಪ್ಸ್ ಗ್ರೋ, ಒಂದಿಷ್ಟು ಅರಣ್ಯ ವಲಯಗಳು, ಗುಡ್ಡಗಾಡುಗಳು ನಮ್ಮಲ್ಲಿ ಉಳ್ಕೊಂಡಿದೆ. ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ನೆಟ್ ಶೋನ್ ಏರಿಯಾ ಅಂತ ಕರಿತೀವಿ. ಓಕೆ, NSA ಅಂತ ಕರಿತೀವಿ. ನೆಟ್ ಶೋನ್ ಏರಿಯಾದಲ್ಲಿ ಇವುಗಳ ಬಳಕೆ ಆಗದೆ ಇರೋದು. ಅಂಡ್ ಕಲ್ಚರಬಲ್ ವೇಸ್ಟ್ ಲ್ಯಾಂಡ್ ಅಂದ್ರೆ ಇದನ್ನ ಅನ್ಕಲ್ಟಿವೇಟೆಡ್ ಮೋರ್ ದ್ಯಾನ್ 5 ಅಗ್ರಿಕಲ್ಚರಲ್ ಇಯರ್ಸ್, ಒಟ್ಟು ಕೃಷಿಯಲ್ಲಿ 5 ವರ್ಷಗಳವರೆಗೆ ಬಂಜರು ಬಿಡೋದು, ಮತ್ತೆ ಅವುಗಳ ಉಳಿಮೆ ಮಾಡ್ತಕ್ಕಂಥದ್ದು, ಬಂಜರು ಬಿಡೋದು, ಉಳಿಮೆ ಮಾಡ್ತಕ್ಕಂಥದ್ದು. ಅನೇಕ ಕಾರಣಗಳಿರ್ಬೋದು, ಡ್ಯೂ ಟು ದ ಮಾನ್ಸೂನ್ ಆಬ್ಸೆನ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಿಂದಾಗಿ ಈ ತರದ ಒಂದು ಕಲ್ಚರಲ್ ವೇಸ್ಟ್ ಲ್ಯಾಂಡ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತವೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ನಮ್ಗಿದು ಬರ್ತದೆ. ಇನ್ನು ಫಾಲೋ ಲ್ಯಾಂಡ್ಸ್ ಗಳಿಗೆ ಬಂತಂದ್ರೆ ಫಾಲೋ ಲ್ಯಾಂಡ್ಸ್ ಅಲ್ಲಿ ವೆರಿ ಪ್ರಮುಖವಾಗಿ ಕರೆಂಟ್ ಫಾಲೋ ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಕರೆಂಟ್ ಫಾಲೋ ಲ್ಯಾಂಡ್ಸ್ ಏನಂದ್ರೆ ವಿತೌಟ್ ಅಗ್ರಿಕಲ್ಚರ್ 1 or less than 1 ಅಗ್ರಿಕಲ್ಚರ್ ಇಯರ್, ಅಥವಾ ಕೃಷಿ ಮಾಡದೇನೆ ಇರೋದು ಅಥವಾ 1 ವರ್ಷ ಕೃಷಿ ಮಾಡಿ ಅದನ್ನ ಬಂಜರ್ ಬಿಡ್ತಕ್ಕಂಥ ಭೂಮಿಗಳಿದ್ದಾವೆ. ಅಂಡ್ ಅದರ್ ದನ್ ಕರೆಂಟ್ ಫಾಲೋ ಇದೆ ಲೆಫ್ಟ್ ಅನ್ಕಲ್ಟಿವೇಟೆಡ್ ಪಾಸ್ಟ್ 1 to 5 years, 5 ವರ್ಷ ಮಾಡ್ಬಿಟ್ಟು ಭೂಮಿಯನ್ನು ಹಾಗೆ ಬಿಟ್ಟಿರೋದಿದೆ, ಮಧ್ಯ ಮಧ್ಯ ಗ್ಯಾಪ್ ಮಾಡಿ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥದ್ದಿದ್ದಾವೆ. ಹೀಗಿದ್ದಾಗ ಇವು ಕೆಲವೊಮ್ಮೆ ನೆಟ್ ಶೋನ್ ಏರಿಯಾದ ಒಂದು ಲೆಕ್ಕಾಚಾರಕ್ಕೆ ಬರ್ತವೆ, ಕೆಲವೊಮ್ಮೆ ಇವು ನೆಟ್ ಶೋನ್ ಏರಿಯಾದ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಕಾರಣ ಅಂತಂದ್ರೆ ಇವು ಫಾಲೋ ಲ್ಯಾಂಡ್ಸ್ ಗಳು ಆಗಿರ್ತವೆ. ಜೊತೆಗೆ ನೆಟ್ ಶೋನ್ ಏರಿಯಾ ಅಂತಂದ್ರೆ ಇಲ್ಲಿ ಏರಿಯಾ ಶೋನ್ ಮೋರ್ ದ್ಯಾನ್ ಒನ್ಸ್ ಇನ್ ಆನ್ ಅಗ್ರಿಕಲ್ಚರ್ ಇಯರ್ ಪ್ಲಸ್ ನೆಟ್ ಶೋನ್ ಏರಿಯಾ ಇಸ್ ನೋನ್ ಆಸ್ ಗ್ರಾಸ್ ಕ್ರಾಪ್ಡ್ ಏರಿಯಾ ಅಂತ. ಅಂದ್ರೆ ಅತ್ಯಂತ ಪ್ರಮುಖವಾಗಿ ಬೆಳೆಯನ್ನ ಬೆಳೆಯುವುದಕ್ಕಾಗಿನೇ ಬಳಕೆಯಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನ ನೆಟ್ ಶೋನ್ ಏರಿಯಾ ಅಂತ ಕೂಡ ನಾವು ಇದನ್ನ ಕರಿತೀವಿ. ಈ ತರ ನಮ್ಮಲ್ಲಿ ಕೃಷಿ ಭೂಮಿಯನ್ನ 5 ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದಿದೆ. ಭಾರತದಲ್ಲಿ ಏನಾಗಿದೆ, ದ ಲ್ಯಾಂಡ್ ಯೂಸ್ ಡಿಟರ್ಮೈನ್ ಬೋತ್ ದ ಫಿಸಿಕಲ್ ಅಂಡ್ ಫ್ಯಾಕ್ಟರ್ಸ್ ಸಚ್ ಆಸ್ ದ ಟೋಪೋಗ್ರಫಿ, ಕ್ಲೈಮೇಟ್, ಸಾಯಿಲ್ ಟೈಪ್ಸ್, ಇವುಗಳೆಲ್ಲ ವ್ಯತ್ಯಾಸ ಇರೋದ್ರಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿ ಒಂದು ರೀತಿಯಲ್ಲಿ ವ್ಯತ್ಯಾಸ ಬರ್ತದೆ. ಅಂಡ್ ವೆಲ್ ಆಸ್ ದ ಹ್ಯೂಮನ್ ಫ್ಯಾಕ್ಟರ್ಸ್ ಸಚ್ ಆಸ್ ದ ಪಾಪ್ಯುಲೇಷನ್, ಡೆನ್ಸಿಟಿ, ಟೆಕ್ನಾಲಜಿಕಲ್ ಕೆಪಾಸಿಟಿ ಅಂಡ್ ಕಲ್ಚರ್ ಅಂಡ್ ಟ್ರೆಡಿಷನ್ಸ್, ಇವು ಎಲ್ಲದರ ಕಾರಣದಿಂದಾಗಿ ಭೂಮಿ ಕೂಡ ಬಳಕೆ ಆಗೋದ್ರಲ್ಲಿಯೂ ಕೂಡ ಒಂದು ರೀತಿ ವ್ಯತ್ಯಾಸವನ್ನ ಹೊಂದಿರ್ತದೆ.
ಸೊ ಭಾರತದ ಜಿಯೋಗ್ರಫಿಕಲ್ ಏರಿಯಾಗೆ ಬಂದ್ರೆ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ನಮ್ಮಲ್ಲಿ ಇದೆ. ಸೊ ಇದ್ರ ಲ್ಯಾಂಡ್ ಯೂಸ್ ಡಾಟಾ ಹವೆವರ್ ಅವೈಲಬಲ್ 93% ಡಾಟಾ ಮಾತ್ರ ನಮ್ಮಲ್ಲಿ ಭೂ ಬಳಕೆಗೆ ಸಿಕ್ಕಿರ್ತಕ್ಕಂತಹ ಒಂದು ಲೆಕ್ಕಾಚಾರ. ಇನ್ನು ಉಳಿದ ಡಾಟಾ ಯಾಕೆ ಸಿಕ್ಕಿಲ್ಲ 7% ಅಂತಂದ್ರೆ ಆ 7% ಡಾಟಾ ಸಿಗದೆ ಇರೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಬಹಳ ಪ್ರಮುಖವಾಗಿ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಂಡು ಬರತಕ್ಕಂತಹ ವ್ಯತ್ಯಾಸ ಇರ್ಬೋದು, ಜೊತೆಗೆ ಅಸ್ಸಾಂ ಹೊರತುಪಡಿಸಿ ಅಂತ ಹೇಳ್ತಾನೆ. ಹಾಗೇನೆ ಸಮ್ ಏರಿಯಾಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು, ಅಂಡ್ ಅಕ್ಷಯ್ ಚಿನ್ ಪ್ರಾಂತ್ಯಗಳಲ್ಲಿ ಚೀನಾ ಆಕ್ಯುಪೈಡ್ ಮಾಡಿರ್ತಕ್ಕಂಥ ಪ್ರದೇಶಗಳಿರ್ಬೋದು. ಹೀಗೆ ಒಟ್ಟು 93% ಡಾಟಾ ಸಿಕ್ಕರೆ ಇನ್ 7% ನಮ್ಮಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಅಕ್ವೈರಿಗೆ ಹೋಗಿರೋದ್ರಿಂದಾಗಿಯೂ ಕೂಡ ನಮ್ಮಲ್ಲಿ ಆ ಲೆಕ್ಕಾಚಾರ ನಮ್ಮಲ್ಲಿ ಸಿಗೋದಿಲ್ಲ. ಆದ್ರೂ ನಮ್ಮಲ್ಲಿ ಟೋಟಲ್ 93% ಆಫ್ ಜಿಯೋಗ್ರಫಿಕಲ್ ಏರಿಯಾವನ್ನ ಬಹಳ ಪ್ರಮುಖವಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಈ ರೀತಿ ಬಳಸ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾಗಿ ಮಾಡ್ತಾ ಇರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ. ಸ್ನೇಹಿತರೆ, ಈ ಗ್ರಾಫ್ ಅನ್ನ ಒಮ್ಮೆ ನೀವು ಗಮನಿಸ್ತಾ ಇರ್ಬೋದು. ಈ ಒಂದು ಗ್ರಾಫ್ ಅಲ್ಲಿ ನಮ್ಗೆ ಏನ್ ಡಾಟಾ ಕೊಡುತ್ತೆ ಅಂತಂದ್ರೆ ಜನರಲ್ ಲ್ಯಾಂಡ್ ಯೂಸ್ ಕ್ಯಾಟಗರೀಸ್ ಇನ್ 1960-61 ನಲ್ಲೂ ಮತ್ತು 2008-9 ನಲ್ಲೂ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಮ್ಗಿದು ಹೇಳುತ್ತೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಡಾಟಾ ಅನ್ಕೊಂತಾನೆ ಅನ್ಕೊಳ್ಬಹುದು. ನೋಡಿ, ಇಲ್ಲಿ ನೆಟ್ ಶೋನ್ ಏರಿಯಾ ಏನಿದೆ ಅಂದ್ರೆ ಪೂರ್ತಿ ಕೃಷಿಗಾಗಿ ಬಳಕೆಯಾಗಿರ್ತಕ್ಕಂತಹ ಮತ್ತು ಕ್ರಾಪ್ ಅನ್ನ ಬೆಳೀತಾ ಇರ್ತಕ್ಕಂತಹ ಒಂದು ಭೂಮಿಯ ಪ್ರದೇಶ ಏನಾಗಿದೆ ಅಂತಂದ್ರೆ 1960-61ರಲ್ಲಿ 45.26% ಇದ್ದಿದ್ದು 2008ಕ್ಕೆ 46.24% ಇದೇನಾಗಿದೆ, ಇನ್ಕ್ರೀಸ್ ಆಗಿದೆ. ಬಹಳ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳಿ. ಫಾರೆಸ್ಟ್ ಏನಾಗಿತ್ತು ಅಂದ್ರೆ 18.11% ಇದ್ದಂತಹ ಒಂದು ಫಾರೆಸ್ಟ್ ಲ್ಯಾಂಡ್ ಈಗ 22.78ಕ್ಕೆ ಹೆಚ್ಚಾಗಿದೆ. ಹಾಗಾಗಿ ನಾನು ನಿಮ್ಗೆ ಹೇಳೋದು ಅರಣ್ಯಗಳ ಪ್ರಮಾಣ ಭಾರತದಲ್ಲಿ ಹೆಚ್ಚಾಗುತ್ತಿದೆ. ಅರಣ್ಯ ಏನಾಗುತ್ತಿದೆ, ಭಾರತದಲ್ಲಿ ಹೆಚ್ಚಾಗುತ್ತಿದೆ. ಹಾಗೇನೆ ನೋಡಿ, ಬ್ಯಾರನ್ ಅಂಡ್ ಅನ್ಕಲ್ಚರಬಲ್ ವೇಸ್ಟ್ ಲ್ಯಾಂಡ್ ನಮ್ಮಲ್ಲಿ ನೋಡಿ 12.1 ಇತ್ತು. ಆದ್ರೆ ಸುಧಾರಿತ ಆಧುನಿಕ ತಂತ್ರಜ್ಞಾನಗಳು ಕೃಷಿಯಲ್ಲಿ ಬಳಕೆ ಆಗಿರೋದ್ರಿಂದಾಗಿ ಅದು 8.61ಕ್ಕೆ ಅಂದ್ರೆ ಬ್ಯಾರನ್ ವೇಸ್ಟ್ ಲ್ಯಾಂಡ್ ಗಳ ಪ್ರಮಾಣದ ಬಳಕೆ ಹೆಚ್ಚಾಗಿದೆ ಮತ್ತು ಈ ಭೂಮಿಯ ಪ್ರಮಾಣ ಏನಾಗಿದೆ, ಈಗ ಕಡಿಮೆ ಆಗಿದೆ. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಮ್ಗೆ ಹೇಳೋದಾದ್ರೆ ನಾನ್ ಅಗ್ರಿಕಲ್ಚರಲ್ ಯೂಸಸ್ ಗೆ ಬಂದ್ರೆ ನೋಡಿ, ನಾನ್ ಅಗ್ರಿಕಲ್ಚರಲ್ ಯೂಸಸ್ ಅಲ್ಲಿ ರೋಡು, ಫ್ಯಾಕ್ಟರಿ ಇಂಥವನ್ನೆಲ್ಲ ಕಟ್ಟುವ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. 4.9% ಇದ್ದಂತ ಒಂದು ಪ್ರಮಾಣ 5.57% ನಷ್ಟು ಏನಾಗಿದೆ, ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇದೆ. ಹಾಗೇನೆ ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂಡ್ ಗ್ರೇಸಿಂಗ್ ಲ್ಯಾಂಡ್ ಏನಿತ್ತು, ಹುಲ್ಲುಗಾವಲುಗಳು ವಲಯ, ಇಲ್ಲಿ 4.71% ಇತ್ತು. ಬಟ್ ಆ ಹುಲ್ಲುಗಾವಲುಗಳು ಜನವಸತಿಗೆ ಹೆಚ್ಚು ಬಳಕೆ ಆಗ್ತಾ ಇದೆ ಅಥವಾ ಇತರ ಉದ್ಯೋಗ ಬಳಕೆ ಆಗ್ತಾ ಇರೋದ್ರಿಂದಾಗಿ ಹುಲ್ಲುಗಾವಲುಗಳ ಭೂಮಿಯ ಪ್ರಮಾಣ ಏನಾಗಿದೆ, ಇಳಿಮುಖವಾಗ್ತಾ ಇದೆ. ಹಾಗೆ ಏರಿಯಾ ಅಂಡರ್ ದ MISC ಟ್ರೀ ಕ್ರಾಪ್ಸ್ ಅಂಡ್ ಗ್ರೋವ್ಸ್ ಗೆ ಬಂತಂದ್ರೆ ಇಲ್ಲೂ ಕೂಡ ಅಷ್ಟೇನೆ ಅತಿ ಪ್ರಮುಖವಾಗಿ 1.50 ಇದ್ದಿದ್ದೀಗ 1.11 ಬಂದಿದೆ. ಅಂದ್ರೆ ಈ ಭೂಮಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸರ್ಕಾರಗಳ ಭೂ ಹಗರಣಗಳು, ಡಿನೋಟಿಫಿಕೇಶನ್ಸ್ ಪ್ರಕರಣಗಳೆಲ್ಲ ಓದ್ತಿರಲ್ಲ, ಅವು ಎಲ್ಲಿ ಬರ್ತವೆ ಅಂತಂದ್ರೆ ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂಡ್ ಗ್ರೇಸಿಂಗ್ ಲ್ಯಾಂಡ್ಸ್ ಗಳಲ್ಲಿ, ಅಂಡರ್ MSISC ಟ್ರೀ ಕ್ರಾಪ್ಸ್ ಅಂಡ್ ಗ್ರೋವ್ಸ್ ಗಳಲ್ಲೂ ಕೂಡ, ಅಂಡ್ ಕಲ್ಚರಲ್ ವೇಸ್ಟ್ ಲ್ಯಾಂಡ್ ಗಳಲ್ಲಿ ಈ ಒಂದು ರೀತಿಯ ಪ್ರಕರಣಗಳು ಕಂಡು ಬರ್ತವೆ. ಹಾಗಾಗಿ ಕಲ್ಚರಲ್ ಅಂಡ್ ವೇಸ್ಟ್ ಲ್ಯಾಂಡ್ ಗೆ ಬಂತಂದ್ರೆ 6.23 ಇದ್ದಿದ್ದೀಗ 4.17 ಆಗಿದೆ. ಅಂದ್ರೆ ಭೂಮಿಯ ಪ್ರಮಾಣದ ಬಳಕೆ ಇಲ್ಲೇನಾಗಿದೆ, ಹೆಚ್ಚಾಗಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ಹೀಗೆಲ್ಲ ನಾವು ನೋಡೋದಾದ್ರೆ ನೆಟ್ ಶೋನ್ ಏರಿಯಾ, ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಏರಿಯಾ ಕೂಡ ಏನಾಗಿದೆ, ಹೆಚ್ಚಾಗಿದೆ. ಇದಿಷ್ಟು ನಮ್ಗೆ ಈ ಗ್ರಾಫ್ ಏನ್ ಮಾಡುತ್ತೆ, ನಮ್ಗೆ ಕಂಪ್ಲೀಟ್ ಆಗಿ 1960-61ರಿಂದ 2008-9ಕ್ಕೆ ಹೇಗೆ ಬದಲಾವಣೆ ಆಗಿದೆ ಅಂತ ತಿಳಿಸ್ತಾರೆ. ಎಕ್ಸಾಮ್ ಪರ್ಪಸ್ ಈಗ ನಾವು ನೋಡೋದಾದ್ರೆ ಕೃಷಿ ಭೂಮಿಯ ಪ್ರಮಾಣ ಹೆಚ್ಚಾಗಿದೆ ಅಂದ್ರೆ ಅದು ಹೆಚ್ಚಾಗಿದೆ ಅಂತಾನೆ ತಿಳ್ಕೊಳ್ಬೇಕು. ಅರಣ್ಯದ ಪ್ರಮಾಣ ಹೆಚ್ಚಾಗಿದೆ ಅಂತಂದ್ರೆ ಹೆಚ್ಚಾಗಿದೆ. ಇವೆರಡು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಮುಂದೆ ನೋಡೋಣ.
ಸ್ನೇಹಿತರೆ, ನಾವು ಇದುವರೆಗೂ ಮಾತಾಡಿರ್ತಕ್ಕಂತಹ ದ ಲ್ಯಾಂಡ್ ವಾಸ್ ಪರ್ಮನೆಂಟ್ ಪ್ಯಾಸ್ಚರ್ಸ್ ಗ್ರೋತ್ ಲ್ಯಾಂಡ್ ಏನಿದೆ ಅದು ಕಡಿಮೆ ಆಗಿರ್ತಕ್ಕಂಥದ್ದು ನಿಮ್ ಕಣ್ಣಿಗೆ ಕಾಣ್ತಾ ಇದೆ. ಪರ್ಮನೆಂಟ್ ಪ್ಯಾಸ್ಚರ್ಸ್ ಇಸ್ ಆಲ್ಸೋ ಡಿಕ್ರೀಸ್ಡ್ ಅಂತ. ಹಾಗೇನೆ ದ ಹ್ಯೂಜ್ ಕ್ಯಾಟಲ್ ಪಾಪ್ಯುಲೇಷನ್ ಆನ್ ದಿಸ್ ಪ್ಯಾಸ್ಚರ್ ಲ್ಯಾಂಡ್ ಅಂಡ್ ವಾಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ ಅಂಡ್ ಮೋಸ್ಟ್ ಆಫ್ ದೇರ್ ಹೈಯರ್ ಕರೆಂಟ್ ಫಾಲೋ ಲ್ಯಾಂಡ್ಸ್ ಅಂಡ್ ಐದರ್ ದ ಪೂರ್ ಕ್ವಾಲಿಟಿ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಸಚ್ ಆಸ್ ಲ್ಯಾಂಡ್ ಈಸ್ ವೆರಿ ಹೈ. ಹಾಗಾಗಿ ಇವುಗಳಲ್ಲಿ ಉಳಿಮೆ ಮಾಡತಕ್ಕಂಥ ಪ್ರಮಾಣ ವಿಚಾರಗಳು ಸ್ವಲ್ಪ ನಮ್ಗೆ ವ್ಯತ್ಯಾಸ ಆಗಿದೆ ಅಂತ ಹೇಳ್ಕೊಳ್ಬಹುದು. ಹಾಗಾಗಿ hence these lands are cultivated once or twice in about and 2 or 3 years if they are included in the net shown area percentage was become a change of 54%. ಹಾಗಾಗಿ ಕೆಲವೊಮ್ಮೆ ನಾನು ನಿಮ್ಗಾಗ್ಲೇ ಹೇಳಿದೆ, ಪ್ಯಾಸ್ಚರ್ಸ್ ಲ್ಯಾಂಡ್ಗಳು ಕೆಲವೊಮ್ಮೆ ಈ ರೀತಿ ಉಳಿಮೆಗೆ ಒಳಗಾಗುತ್ತವೆ, ಮತ್ತೆ ಕೆಲವೊಮ್ಮೆ ಉಳಿಮೆಗೆ ಒಳಗಾಗೋದಿಲ್ಲ. ಆವಾಗ ಈ ನೆಟ್ ಶೋನ್ ಏರಿಯಾದ ಪರ್ಸೆಂಟೇಜ್ ಏನಾಗತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಮತ್ ಬಹಳ ಮುಖ್ಯವಾದಂತ ವಿಚಾರ ಅಂತಂದ್ರೆ, ನಮ್ಮಲ್ಲಿ ಕೃಷಿ ಭೂಮಿಯನ್ನ ಅತ್ಯುತ್ತಮವಾಗಿ ಬಳಸ್ಕೊಳ್ಳುವಂತ ರಾಜ್ಯಗಳು ಕೂಡ ಅದ್ರ ಬಗ್ಗೆ ತಿಳ್ಕೋಬೇಕು. ನೆಟ್ ಶೋನ್ ಏರಿಯಾದಲ್ಲಿ ವೇರಿಯಸ್ ಗ್ರೇಟ್ಲಿ ಫ್ರಮ್ ಒನ್ ಸ್ಟೇಟ್ ಟು ಅನದರ್. ನಿಮ್ಗೆ ಹೇಳಿದ್ರೆ ನಾನು ರಾಜ್ಯಗಳಲ್ಲಿ ಕೃಷಿಗಾಗಿ ಭೂಮಿಯನ್ನ ಬಳಕೆ ಮಾಡುವ ಪ್ರಮಾಣ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಇರುತ್ತೆ. ಸುಮಾರು ಒಂದು ಔಟ್ಕಮ್ ಪರ್ಸೆಂಟೇಜ್ ಹೇಳ್ತಾನೆ 80% ಆಫ್ ದ ಟೋಟಲ್ ಏರಿಯಾದಲ್ಲಿ ಪಂಜಾಬ್ ಅಂಡ್ ಹರಿಯಾಣ ಅತಿ ಹೆಚ್ಚು ಭೂಮಿಯನ್ನ ಬಳಸ್ಕೊಳ್ಳುವಂತಹ ರಾಜ್ಯಗಳಾದ್ರೆ ಅಂಡ್ ಲೆಸ್ ದ್ಯಾನ್ 10% 10%ಗಿಂತನೂ ಕಡಿಮೆ ಭೂಮಿಯನ್ನ ಕೃಷಿಗೆ ಬಳಸುವ ರಾಜ್ಯಗಳು ಬಂದ್ರೆ ಅರುಣಾಚಲ್ ಪ್ರದೇಶ, ಮಿಜೋರಾಂ, ಮಣಿಪುರ್ ಅಂಡ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗಳು. ಇವು ಏನಾಗ್ತವೆ ಅಂದ್ರೆ 10% ಗಿಂತನೂ ಕಡಿಮೆ ಬಳಸುತ್ತವೆ. ಹಾಗಾದ್ರೆ ಪಂಜಾಬ್ ಅಂಡ್ ಹರಿಯಾಣ 80% ಗಿಂತನೂ ಹೆಚ್ಚು ಬಳಸ್ತವೆ. ಕಾರಣ ಏನು ಅಂತಂದ್ರೆ, ಇಲ್ಲಿರ್ತಕ್ಕಂಥ ಭೂಮಿಯ ಪ್ರಮಾಣ, ಇನ್ಫ್ರಾಸ್ಟ್ರಕ್ಚರ್ಸ್ ನ ಪ್ರಮಾಣ, ಆಮೇಲೆ ಪೂರಕ ಸೌಲಭ್ಯಗಳ ಪ್ರಮಾಣ, ಈ ತರದ ರಾಜ್ಯಗಳಲ್ಲೂ ಮಣ್ಣಿನ ಪ್ರಮಾಣ, ಮಾರ್ಕೆಟಿಂಗ್ ಫೆಸಿಲಿಟಿ, ಕೃಷಿಗೆ ಬೇಕಾದ ಸೌಲಭ್ಯಗಳು ಹೆಚ್ಚಾಗೋದ್ರಿಂದ ಇಲ್ಲಿ ಈ ರೀತಿ ಇರ್ತವೆ. ಬಟ್ ಬಿಲೋ 10% ಯಾಕೆ ಅಂದ್ರೆ ಈ ರಾಜ್ಯಗಳಲ್ಲಿ ಅಡ್ವರ್ಸ್ ಕ್ಲೈಮೇಟ್ ಕಂಡೀಷನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಫೆಸಿಲಿಟಿ ಇಲ್ಲದೆ ಇರ್ಬೋದು, ಮತ್ತು ಅಲ್ಲಿ ಒಂದು ವಾತಾವರಣದ ಪ್ರಮಾಣ ಚೆನ್ನಾಗಿರದೆ ಇರೋದ್ರಿಂದಾಗಿ ಇವು ಏನಾಗ್ತವೆ, ಬಿಲೋ 10% ಗೆ ಬರ್ತವೆ. ಇವು ಎಬೋ 80% ಗೆ ಹೋಗ್ತವೆ. ಹಾಗಾಗಿ ಈ ತರದ ಪ್ರಪೋರ್ಷನ್ಸ್ ಕೆಲವೊಮ್ಮೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಕಾಮನ್ ಆಗಿರ್ತಕ್ಕಂಥ ವಿಚಾರ. ಸೊ ಹಾಗೇನೆ ಮುಂದೆ ನಾವು ಬರೋದಾದ್ರೆ ಫಾರೆಸ್ಟ್ ವಿಚಾರಕ್ಕೆ ಬಂತಂದ್ರೆ, ನಿಮಗೆ ಗೊತ್ತಿದೆ ಫಾರೆಸ್ಟ್ ಅಲ್ಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ತನ್ನ ರಾಜ್ಯದ ಒಟ್ಟು ಬೌಂಡ್ರಿಯಲ್ಲಿ 33% ಏನಾಗಿರ್ಬೇಕು, ಫಾರೆಸ್ಟ್ ಇರಬೇಕು ಅಂತಿದೆ. ಬಟ್ ಭಾರತ ಆ ನಿಟ್ಟಿನಲ್ಲಿ ತನ್ನ ಪ್ರಯತ್ನವನ್ನು ಮಾಡ್ತಾ ಇದೆ. 33% ಆಫ್ ಜಿಯೋಗ್ರಫಿಕಲ್ ಏರಿಯಾ ಅದು ಇರಲೇಬೇಕು ಅಂತನೂ ಕೂಡ ಅದು ನಮ್ಮಲ್ಲಿ ಹೇಳತಕ್ಕಂಥದ್ದಿದೆ. ಹಾಗಾಗಿ ಇಂಡಿಯನ್ ಫಾರೆಸ್ಟ್ ಪಾಲಿಸಿ ಏನಿದೆ ನಮ್ಮಲ್ಲಿ, ಈ ಇಂಡಿಯನ್ ಫಾರೆಸ್ಟ್ ಪಾಲಿಸಿ ಬಹಳ ಪ್ರಮುಖವಾಗಿರ್ತಕ್ಕಂತಹ 1952 ನಲ್ಲಿ ಇದು ಜಾರಿಗೆ ಬಂದಾಗ ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ತಂದಿದೆ. ಏನಾಗಿದೆ, ಈ 1952 ಒಂದು ಫಾರೆಸ್ಟ್ ಪಾಲಿಸಿಯಲ್ಲಿ ದ ಎಕೋಲಾಜಿಕಲ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡಿದ್ದೀವಿ ಅಂಡ್ ದ ಲಿವ್ಲಿಹುಡ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಲಿವ್ ಆನ್ ದ ಫ್ರಿಂಗ್ಸ್ ಆಫ್ ದೀಸ್ ಫಾರೆಸ್ಟ್ ಡಿಪೆಂಡ್ಸ್ ಆನ್ ಇಟ್ ಅಂತ. ಹಾಗಾಗಿ ಎ ಪಾರ್ಟ್ ಆಫ್ ದ ಲ್ಯಾಂಡ್ ಈಸ್ ಟರ್ಮ್ಡ್ ಆಸ್ ಎ ವೇಸ್ಟ್ ಲ್ಯಾಂಡ್ ಪುಟ್ ಟು ಅದರ್ ನಾನ್ ಅಗ್ರಿಕಲ್ಚರಲ್ ಯೂಸರ್ಸ್ ಅಂಡ್ ವೇಸ್ಟ್ ಲ್ಯಾಂಡ್ ಇನ್ಕ್ಲೂಡ್ಸ್ ದ ರಾಕಿ, ಆರಿಡ್ ಅಂಡ್ ಡೆಸರ್ಟ್ಸ್. ಹಾಗಾಗಿ ವೇಸ್ಟ್ ಲ್ಯಾಂಡ್ ಅಂದ್ರೆ ಸಾಮಾನ್ಯವಾಗಿ ಕಲ್ಲು ಭೂಮಿ, ಹಾಗೇನೆ ಲವಣಯುಕ್ತ ಭೂಮಿ, ಮರಳು ಭೂಮಿಯಾಗಿ ಕನ್ವರ್ಟ್ ಆಗಿರ್ಬೋದು. ಹಾಗಾಗಿ ಪುಟ್ ಟು ಅದರ್ ದ ನಾನ್ ಅಗ್ರಿಕಲ್ಚರಲ್ ಯೂಸರ್ಸ್ ಅಂಡ್ ಇನ್ಕ್ಲೂಡ್ ದ ಸೆಟಲ್ಮೆಂಟ್ಸ್, ರೋಡ್ಸ್ ಅಂಡ್ ರೈಲ್ವೆ. ಹಾಗಾಗಿ ಮತ್ತೆ ಅಲ್ಲಿ ನಾನ್ ಅಗ್ರಿಕಲ್ಚರಲ್ ಯೂಸರ್ಸ್ ಬಂದ್ರೆ ಇವುಗಳ ಬಳಕೆನೂ ಕೂಡ ನಮ್ಮಲ್ಲಿ ಇದ್ದಾವೆ. ಈಗ ತಾನೇ ಅದನ್ನೆಲ್ಲ ನಾವು ಅದನ್ನು ಮಾತಾಡಿದ್ದೀವಿ. ಅದೇ ವಿಚಾರವನ್ನ ಕಂಟಿನ್ಯೂ ಮಾಡಿ ಭಾರತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೇಳಲಾಗತ್ತೆ. ನೆಕ್ಸ್ಟ್ ಬರೋಣ, ಲ್ಯಾಂಡ್ ಡಿಗ್ರೇಡೇಷನ್ಸ್ ಅಂಡ್ ಕನ್ಸರ್ವೇಷನ್ಸ್ ಮೆಜರ್ಸ್. ಭಾರತದಲ್ಲಿ ಭೂಮಿಯನ್ನ ಸಂರಕ್ಷಣೆ ಮಾಡ್ಲಿಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಬೇಕು. ಜೊತೆಗೆ ಲ್ಯಾಂಡ್ ಡಿಗ್ರೇಡೇಷನ್ಸ್ ಯಾಕೆ ಆಗ್ತಾ ಇದೆ, ಭೂಮಿ ನಮ್ಮಲ್ಲಿ ಯಾವ್ಯಾವ ರೀತಿಯಲ್ಲಿ ವೇಸ್ಟ್ ಆಗ್ತಾ ಇದೆ ಅಂದ್ರೆ, ವಿ ಹ್ಯಾವ್ ಶೇರ್ಡ್ ಅವರ್ ಲ್ಯಾಂಡ್ ವಿತ್ ದ ಪಾಸ್ಟ್ ಜನರೇಷನ್ಸ್. ನೆನ್ಪಿಟ್ಕೊಳ್ಳಿ, ಭೂಮಿ ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ
ಅದು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟ್ ಅನ್ನೋದಾದ್ರೆ ಅದನ್ನ ನಾವು ಫ್ಯೂಚರ್ ಮುಂದಿನ ಜನಾಂಗಕ್ಕೂ ಕೂಡ ಏನ್ ಮಾಡಬೇಕು, ಅದನ್ನು ವರ್ಗಾಯಿಸಬೇಕು. ಅಂಡ್ ವಿಲ್ ಹ್ಯಾವ್ ಟು ಡೂ ಸೋ ವಿತ್ ದ ಫ್ಯೂಚರ್ ಜನರೇಷನ್ಸ್. ಹಾಗಾಗಿ 95% ಆಫ್ ದ ಬೇಸಿಕ್ ನೀಡ್ಸ್ ಫಾರ್ ಫುಡ್, ಶೆಲ್ಟರ್ ಅಂಡ್ ಕ್ಲಾತಿಂಗ್, ಈ ಎಲ್ಲ ಮೂಲಭೂತ ಅವಶ್ಯಕತೆಗಳು ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಳಕೆಯನ್ನ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಭೂಮಿಯ ಮೇಲಿನ ಅವಲಂಬನೆ ನಮ್ಮಲ್ಲಿ ಏನಾಗಿದೆ, ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು. ಹಾಗಾಗಿನೇ ವಿ ಆರ್ obtain the land from human activities and not only about a ಡಿಗ್ರೇಡೇಷನ್ಸ್ ಮಾಡ್ತಕ್ಕಂತಹ ಭೂಮಿಯೇ ಈ ರೀತಿ ಹಾಳಾಗ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಚಾರಗಳಿಂದ ಅಂತಲೂ ಕೂಡ ಕರಿತೀವಿ. ಜೊತೆಗೆ ನ್ಯಾಚುರಲ್ ಫೋರ್ಸಸ್ ಕಾಸ್ ದ ಡ್ಯಾಮೇಜ್ ಆಫ್ ಲ್ಯಾಂಡ್ಸ್, ಅನೇಕ ರೀತಿಯ ಭೂಕಂಪನಗಳು, ಜ್ವಾಲಾಮುಖಿಗಳು, ಈ ತರದ ನ್ಯಾಚುರಲ್ ಫೋರ್ಸ್ಗಳಿಂದಾಗಿಯೂ ಕೂಡ ಭೂಮಿ ಹಾಳಾಗತ್ತೆ. ಅಂದ್ರೆ ಪ್ರವಾಹಗಳಿಂದ ಭೂ ಕೊರೆತಗಳು ಉಂಟಾಗ್ತಕ್ಕಂಥದ್ದು. ಅಂಡ್ ಅಟ್ ಪ್ರೆಸೆಂಟ್ ಅಬೌಟ್ 130 ಮಿಲಿಯನ್ ಹೆಕ್ಟೇರ್ ಪ್ರದೇಶ ನಮ್ಮಲ್ಲಿ ಡಿಗ್ರೇಡೆಡ್ ಆಗಿರ್ತಕ್ಕಂಥದ್ದು ಇದೆ. ಯಾಕೆ 130 ಮಿಲಿಯನ್ ಹೆಕ್ಟೇರ್ಸ್ ಪ್ರದೇಶ ನಮ್ಮಲ್ಲಿ ಯಾಕೆ ಈ ತರ ಡಿಗ್ರೇಡೆಡ್ ಆಗಿದೆ? 28% ಆಫ್ ಇಟ್ಸ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಫಾರೆಸ್ಟ್ ಡಿಗ್ರೇಡೆಡ್ ಏರಿಯಾ. ಅಲ್ಲಿ ಅರಣ್ಯಕ್ಕಾಗಿ ಬಳಕೆ ಆಗ್ತಕ್ಕಂತಹ ಭೂಮಿಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. 56 ಆಫ್ ಇಟ್ಸ್ ದ ವಾಟರ್ ಎರೋಡೆಡ್ ಏರಿಯಾ, ಅಂದ್ರೆ ನೀರಿನ ಸವೆತ ಕೊರೆತದಿಂದ ಉಂಟಾಗಿರ್ತಕ್ಕಂತಹ 56% ಭೂಮಿ ಇರ್ಬೋದು. ಇದರಿಂದಾಗಿ ಅದು ಸಲೈನ್ ಆಗೋದು, ಅಲ್ಕಲೈನ್ ಆಗ್ತಕ್ಕಂಥದ್ದು, ಅಂದ್ರೆ ಜೌಗು ವಲಯಗಳು, ಸವಳು ಭೂಮಿಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು ಕೂಡ ಇದರಿಂದನೇ. ಹಾಗಾಗಿ ಹ್ಯೂಮನ್ ಆಕ್ಟಿವಿಟೀಸ್ ಸಚ್ ಆಸ್ ದ ಡಿಫಾರೆಸ್ಟ್ರೇಷನ್ಸ್, ನಮ್ಮಲ್ಲಿ ಡಿಫಾರೆಸ್ಟ್ರೇಷನ್ಸ್ ಮಾಡಬೇಕು. ಓವರ್ ಗ್ರೇಸಿಂಗ್ ಆಗ್ತಾ ಇದೆ, ಅಂದ್ರೆ ಅರಣ್ಯಗಳ ನಾಶ ಇರ್ಬೋದು, ಅತಿ ಹೆಚ್ಚು ಪ್ರಾಣಿಗಳನ್ನ ಮೇಯಿಸ್ತಕ್ಕಂಥದ್ದು, ಮೈನಿಂಗ್ ಮಾಡ್ತಕ್ಕಂಥದ್ದು, ಕ್ವಾರಿಂಗ್ ಅಂದ್ರೆ ನೀವು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಇವುಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದಾಗಿ ಲ್ಯಾಂಡ್ ಏನಾಗ್ತಾ ಇದೆ, ನಮ್ಮಲ್ಲಿ ಡಿಗ್ರೇಡೆಡ್ ಆಗ್ತಾ ಇದೆ. ಇಂಡಿಯಾ ಇಸ್ ದ ವೇಸ್ಟ್ ಲ್ಯಾಂಡ್ಸ್ ಗೆ ನಾವು ಬಂತಂದ್ರೆ 2000 ಒಂದು ಡಾಟಾ ನಿಮ್ ಮುಂದೆ ಪಿಕ್ಚರ್ ಬರ್ತದೆ ನೋಡಿ. 56% ನಮ್ಮಲ್ಲಿ ಈ ತರದ ಡಿಗ್ರೇಡೆಡ್ ಆಗಿದೆ. 28%, 6% ಅಂಡ್ 10% ಈ ತರದಲ್ಲಿ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಲ್ಯಾಂಡ್ ಡಿಗ್ರೇಡೆಡ್ ಆಗಿದೆ. ಕಾರಣ ಅಂದ್ರೆ ವಾಟರ್ ಎರೋಡೆಡ್ ಏರಿಯಾ ಇರ್ಬೋದು, ಫಾರೆಸ್ಟ್ ಡಿಗ್ರೇಡೆಡ್ ಏರಿಯಾ ಇರ್ಬೋದು, ಸಲೈನ್ ಅಂಡ್ ಆಲ್ಕಲೈನ್ ಲ್ಯಾಂಡ್ ಇರ್ಬೋದು, ವಿಂಡ್ ಎರೋಡೆಡ್ ಏರಿಯಾ ಇರ್ಬೋದು. ಆದ್ರೆ ಅತಿ ಹೆಚ್ಚು ನಮ್ಮಲ್ಲಿ ಫಾರೆಸ್ಟ್ ಡಿಗ್ರೇಡೆಡ್ ಏರಿಯಾನೇ ಅತಿ ಹೆಚ್ಚು ನಮ್ಮಲ್ಲಿ ಕಂಡುಬರ್ತದೆ. ಅದು 56% ಅಂತ ಕೂಡ ಅದನ್ನ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ನಮ್ಮಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮೈನಿಂಗ್ ಸೈಟ್ಗಳು ಕೂಡ ನಮ್ಮಲ್ಲಿ ಭೂಮಿಯನ್ನ ಹಾಳು ಮಾಡ್ತವೆ. ಮೈನಿಂಗ್ ಸೈಟ್ಸ್ ಆದ್ರೆ ಹಾಗಂತ ಭೂಮಿ ಹಾಳು ಮಾಡುತ್ತೆ ಅಂತ ಮೈನಿಂಗ್ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ವ್ಯವಸ್ಥಿತವಾಗಿ ಪ್ಲಾನಿಂಗ್ ಮಾಡಿ ಬಳಕೆ ಮಾಡಬೇಕು ಅನ್ನೋದೇ ಇಲ್ಲಿ ಹೇಳ್ತಕ್ಕಂಥ ವಿಚಾರ. ಆದ್ರೂ ದ ಕಂಪ್ಲೀಟ್ ಲಿವಿಂಗ್ ಡೀಪ್ ಸ್ಕ್ಯಾರ್ಸ್ ಮತ್ತೆ ಟ್ರೇಸಸ್ ಗಳಾಗೋದ್ರಿಂದಾಗಿ, ಓವರ್ ಬಾರ್ಡರಿಂಗ್ ಆಗೋದ್ರಿಂದಾಗಿ ನಮ್ಮಲ್ಲಿ ಹಾಳಾಗತ್ತೆ. ನೋಡಿ ಇಲ್ಲಿ ಜಾರ್ಖಂಡ್ ಇದೆ, ಛತ್ತೀಸ್ಗಢ, ಮಧ್ಯಪ್ರದೇಶ ಅಂಡ್ ಒಡಿಸ್ಸಾಗಳು ಬಂದ್ರೆ ಇವು ಡಿಫಾರೆಸ್ಟೇಷನ್ಸ್ ಡ್ಯೂ ಟು ದ ಮೈನಿಂಗ್ ಇಂದನೇ ಆಗ್ತಕ್ಕಂಥದ್ದು ಇದೆ. ಇನ್ ಸ್ಟೇಟ್ಸ್ ಲೈಕ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರದಲ್ಲಿ ಬಂದ್ರೆ ಓವರ್ ಗ್ರೇಸಿಂಗ್ ಇಂದ ಈ ರಾಜ್ಯಗಳಲ್ಲಿ ಹಾಳಾಗಿದೆ. ಎಕ್ಸಾಮಿಗೆ ಬಹಳ ಮುಖ್ಯವಾಗಿ ಕೇಳ್ತಾನೆ, ಭೂಮಿ ಡಿಗ್ರೇಡೆಡ್ ಆಗಿರ್ತಕ್ಕಂಥ ಪ್ರದೇಶಗಳು ಬಂದಾಗ ನೆನ್ಪಿಟ್ಕೊಳ್ಳಿ, ಮೈನಿಂಗ್ ಇಂದ ಹಾಳಾಗ್ತಾ ಇದೆ ಭೂಮಿ ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಒಡಿಸ್ಸಾದಲ್ಲಿ. ಹಾಗೇನೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರದಲ್ಲಿ ಓವರ್ ಗೇಜಿಂಗ್ ಇಂದ ಹಾಳಾಗಿದೆ. ಅಂಡ್ ಮೈನ್ ರೀಸನ್ಸ್ ಫಾರ್ ದ ಲ್ಯಾಂಡ್ ಡಿಗ್ರೇಡೇಷನ್ಸ್ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ ಅಂಡ್ ವೆಸ್ಟರ್ನ್ ಉತ್ತರ ಪ್ರದೇಶ್, ಇವೆಲ್ಲ ಏನಂದ್ರೆ ಓವರ್ ಇರಿಗೇಷನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲ್ಯಾಂಡ್ ಡಿಗ್ರೇಡೇಷನ್ಸ್. ಹಾಗಾಗಿ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಗೆ ಬಳಕೆ ಮಾಡಿ 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 ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸಿ ಭೂಮಿ ಏನಾಗ್ತಾ ಇದೆ, ಲವಣಯುಕ್ತ, ಕ್ಷಾರಯುಕ್ತವಾಗಿರ್ತಕ್ಕಂಥ ಭೂಮಿಯಾಗಿ ಅವು ಕೂಡ ವೇಸ್ಟ್ ಆಗ್ತಾ ಇದೆ. ಅಂಡ್ ವಾಟರ್ ಲಾಗಿಂಗ್ ಲೀಡಿಂಗ್ ದ ಇನ್ಕ್ರೀಸ್ ಆಫ್ ಸಾಲಿನಿಟಿ. ನಾನು ನಿಮ್ಗೆ ಹೇಳಿದೆ, ಈ ತರದ ಲವಣಯುಕ್ತ ಭೂಮಿಗಳು ಅತಿ ಹೆಚ್ಚಾಗಿ ಕಂಡುಬರ್ತದೆ. ನಮ್ಮಲ್ಲೂ ಕೂಡ ಅಷ್ಟೇ, ತುಂಗಭದ್ರಾ ಏರಿಯಾಗಳು ಏನಿದಾವೆ, ಭತ್ತ ಬೆಳೀತಕ್ಕಂಥ ಏರಿಯಾಗಳು ಪ್ರತಿ ಬಾರಿ ಒಂದೇ ರೀತಿಯ ಕ್ರಾಪ್ ಅನ್ನ ಬೆಳೀತಾರೆ, ಕೆಮಿಕಲ್ಸ್ ನ ಹೈಯೆಸ್ಟ್ ಯೂಸ್ ಮಾಡ್ತಾರೆ. ಹಾಗಾಗಿ ಆ ಭೂಮಿಗಳು ಏನಾಗ್ತವೆ, ನಿಧಾನವಾಗಿ ಆಲ್ಕಲೈನ್ ಸಾಲಿನಿಟಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಇದೆ. ಮತ್ತೇನ್ ಹೇಳ್ತಾನೆ,
ದ ಮಿನರಲ್ ಪ್ರೊಸೆಸಿಂಗ್ ಅಲ್ಲಿ ನೋಡಿ, ಕೆಲವೊಮ್ಮೆ ಮಿನರಲ್ ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಅಂದ್ರೆ ಗ್ರೈಂಡಿಂಗ್ ಆಫ್ ಲೈಮ್ ಸ್ಟೋನ್ ಮಾಡ್ತಾರಲ್ಲ ಅಂತ ಸಿಮೆಂಟ್ ಫ್ಯಾಕ್ಟರಿಗಳಿಂದ ಕೂಡ ಹಾಳಾಗುತ್ತೆ. ಸೆರಾಮಿಕ್ ಇಂಡಸ್ಟ್ರಿಗಳಿಂದನೂ ಕೂಡ, ಸೆರಾಮಿಕ್ ಇಂಡಸ್ಟ್ರಿಯಲ್ಲಿ ಏನ್ ಮಾಡ್ತಾರೆ, ಅಲ್ಲಿಯೂ ಕೂಡ ಅಷ್ಟೇ ಈ ಸೋಪ್ ಸ್ಟೋನ್ಸ್ ಗಳನ್ನ, ಬಳಪದ ಕಲ್ಲುಗಳಂತ ಏನ್ ಕರಿತೀವಿ, ಈ ಮೃದು ಕಲ್ಲುಗಳನ್ನ ಬಳಸ್ಬಿಟ್ಟು ಅದನ್ನ ಕ್ಯಾಲ್ಕಸೈಟ್ ಮಾಡ್ತಕ್ಕಂಥ ಕ್ರಿಯೆಗಳಿಂದಾಗಿನೂ ಕೂಡ, ಸೆರಾಮಿಕ್ ಇಂಡಸ್ಟ್ರಿಗಳಿಂದ, ಮತ್ತೆ ಜನರೇಟ್ ಹ್ಯೂಜ್ ಕ್ವಾಂಟಿಟಿ ಆಫ್ ಡಸ್ಟ್ ಇನ್ ದ ಅಟ್ಮಾಸ್ಫಿಯರ್ ಕೂಡ, ಇವುಗಳಿಂದ ಅದೇ ಆಗ್ತಕ್ಕಂಥದ್ದು. ಅಂಡ್ ನಿಮ್ಗೆ ಗೊತ್ತಿದೆ, ಪ್ರೋಸೆಸ್ ಆಫ್ ಇನ್ಫಿಲ್ಟ್ರೇಷನ್ಸ್ ಆಫ್ ದ ವಾಟರ್, ಈ ನೀರನ್ನ ಬಳಕೆ ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ಕೂಡ ಈ ನೀರನ್ನ ಶುದ್ಧೀಕರಣ ಮಾಡದೇ ಇರೋದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಅಂತ ಕೊಳಕುಯುಕ್ತವಾದಂತ ನೀರನ್ನ ಬಿಡೋದ್ರಿಂದನೂ ಕೂಡ ಭೂಮಿಯ ಮೇಲ್ಮಟ್ಟದಲ್ಲಿ ಲ್ಯಾಂಡ್ ಏನಾಗತ್ತೆ, ಹಾಳಾಗತ್ತೆ. ಇಂಡಸ್ಟ್ರಿಯಲ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ, ಈ ವೇಸ್ಟೇಜ್ಗಳು ಹೊರಗೆ ಬರ್ತವೆ. ಇವೆಲ್ಲ ಮೇಜರ್ ಸೋರ್ಸ್ ಆಫ್ ಲ್ಯಾಂಡ್ ವಾಟರ್ ಪೊಲ್ಯೂಷನ್ಸ್ ಕೂಡ ಆಗೋದಕ್ಕೆ ಕಾರಣನೂ ಕೂಡ ಆಗತ್ತೆ. ಹಾಗಾಗಿ ಭಾರತದಲ್ಲಿ ಈ ತರದ ಅನೇಕ ಪ್ರಾಬ್ಲಮ್ಗಳಿಂದಾಗಿನೂ ಕೂಡ ಬಹಳ ಪ್ರಮುಖವಾದಂತ ಪರಿಣಾಮಗಳು ಆಗಿದಾವೆ. ಅದಷ್ಟೇ ಅಲ್ಲದೆ ನೋಡಿ, ದೇರ್ ಆರ್ ದ ಮೆನಿ ವೇಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಡಿಗ್ರೇಡೇಷನ್ಸ್. ಈ ತರದ ಭೂಮಿ ಹಾಳಾಗ್ತಾ ಇರೋದನ್ನ ತಪ್ಪಿಸಬಹುದು ಅಂದ್ರೆ, ಒಂದು ಅಫಾರೆಸ್ಟ್ರೇಷನ್ಸ್. ನೆನ್ಪಿಟ್ಕೊಳ್ಳಿ, ಡಿಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯನಾಶ, ಅಫಾರೆಸ್ಟ್ರೇಷನ್ ಅಂದ್ರೆ ಅರಣ್ಯವನ್ನ ಬೆಳೆಸೋದು, ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅಂಡ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಗ್ರೇಸಿಂಗ್. ನೆನ್ಪಿಟ್ಕೊಳ್ಳಿ, ಭೂಮಿಯನ್ನ ನಾವು ಪಶುಪಾಲನೆಗೆ ಬಳಸಬೇಕು, ಆದ್ರೆ ವಿತ್ ಪ್ಲಾನ್ ಅಲ್ಲಿ ಬಳಸಬೇಕು ಅಂತ ಹೇಳ್ತೀವಿ. ಅಂಡ್ ಪ್ಲಾಂಟಿಂಗ್ ಆಫ್ ಶೆಲ್ಟರ್ ಬೆಲ್ಟ್ಸ್ ಆಫ್ ದ ಪ್ಲಾಂಟ್ಸ್. ಹಂಗಾಗಿ ನಾವು ಬಹಳ ಪ್ರಮುಖವಾಗಿ ಈ ರೀತಿಯಾಗಿರ್ತಕ್ಕಂಥ ಗ್ರೇಸಿಂಗ್ ಪ್ರಾಬ್ಲಮ್ ಅನ್ನ ತಪ್ಪಿಸಬೇಕು ಅಂತಂದ್ರೆ ಈ ತರದ ಪ್ಲಾಂಟಿಂಗ್ ಆಫ್ ಶೆಲ್ಟರ್ ಬೆಲ್ಟ್ಸ್ ಆಫ್ ದ ಪ್ಲಾಂಟ್ಸ್ ಗಳನ್ನ ಮಾಡಲೇಬೇಕು. ಕಂಟ್ರೋಲ್ ಆನ್ ಓವರ್ ಗ್ರೇಸಿಂಗ್, ಆಮೇಲೆ ಸ್ಟೆಬಿಲೈಸೇಷನ್ ಆಫ್ ದ ಸ್ಯಾಂಡ್ ಡ್ಯೂನ್ಸ್ ಬೈ ದ ಗ್ರೋಯಿಂಗ್ ಆಫ್ ಥ್ರೋನಿ ಬ್ರುಷಸ್ ಅಂಡ್ ಸಮ್ ಆಫ್ ಅದರ್ ಮೆಥಡ್ಸ್ ಟು ಚೆಕ್ ದ ಲ್ಯಾಂಡ್ ಡಿಗ್ರೇಡೇಷನ್ಸ್ ಆಫ್ ಆರಿಡ್ ಏರಿಯಾಸ್. ನೋಡಿ, ಕೆಲವು ಪ್ರದೇಶಗಳಲ್ಲಿ ಏನ್ ಲವಣಯುಕ್ತ ಪ್ರದೇಶಗಳು ನಿರ್ಮಾಣ ಆಗ್ತವೆ, ಅಲ್ಲೆಲ್ಲ ನಾವು ಅನೇಕ ರೀತಿಯ ಈ ಥ್ರೋನಿ ಬುಷಸ್, ಕ್ಯಾಕ್ಟಸ್ ಬುಷಸ್ ಗಳನ್ನ ನಾವು ಬೆಳೆಸೋದ್ರಿಂದನೂ ಕೂಡ ಈ ಲ್ಯಾಂಡ್ ಡಿಗ್ರೇಡೇಷನ್ಸ್ ಅಥವಾ ಸವಕಳಿ ಅಥವಾ ಇನ್ನೇನೋ ಆಗೋದನ್ನ ತಪ್ಪಿಸಬಹುದು. ಅಂಡ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಲ್ಯಾಂಡ್ಸ್. ಈ ವೇಸ್ಟ್ ಲ್ಯಾಂಡ್ಸ್ ಗಳನ್ನ ಬಹಳ ಪ್ರಮುಖವಾಗಿ ಬಳಕೆ ಮಾಡ್ಕೊಳ್ತಕ್ಕಂತಿದೆ. ಕಂಟ್ರೋಲ್ ಆಫ್ ಮೈನಿಂಗ್ ಆಕ್ಟಿವಿಟೀಸ್. ಮೈನಿಂಗ್ ಅನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಂದಿಷ್ಟು ಪ್ರಾಪರ್ ಪ್ಲಾನ್ ಅನ್ನ ಮಾಡಿ ಏನ್ ಮಾಡಬಹುದು, ಈ ಆಕ್ಟಿವಿಟಿಯನ್ನ ಮಾಡಬಹುದು. ಅಂಡ್ ಪ್ರಾಪರ್ ಡಿಸ್ಚಾರ್ಜ್ ಅಂಡ್ ಡಿಸ್ಪೋಸಲ್ ಆಫ್ ಇಂಡಸ್ಟ್ರಿಯಲ್ ಇನ್ಫ್ಲೂಯೆನ್ಸ್ ಅಂಡ್ ವೇಸ್ಟ್. ನೋಡಿ, ಈ ಕಾರ್ಖಾನೆಗಳಿಂದ ಹೊರಗೆ ಬರ್ತಕ್ಕಂತಹ ಏನು ವೇಸ್ಟ್ ಇದೆ ಅವುಗಳನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕ್ರಿಯೆಗಳು ನಮ್ಮಲ್ಲಿ ಆಗ್ಬೇಕು. ಆ ತರ ಆಗೋದ್ರಿಂದ ಮಾತ್ರ ನಾವೇನ್ ಮಾಡಬಹುದು, ಲ್ಯಾಂಡ್ ನ ಡಿಗ್ರೇಡೇಷನ್ ಆಗೋದನ್ನ ಏನ್ ಮಾಡಬಹುದು, ತಪ್ಪಿಸಬಹುದು ಅಂತ ಕೂಡ ಹೇಳ್ತಾನೆ. ಹಾಗಾಗಿನೇ ಭಾರತದಲ್ಲಿ ಸಾಯಿಲ್ ಒಂದು ರಿಸೋರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆ. ನೋಡಿ, ಸಾಯಿಲ್ ಅಲ್ಲಿ ಅತಿ ಪ್ರಮುಖವಾಗಿ ಸಾಯಿಲ್ ನಿಮಗೆ ಗೊತ್ತಿರಲಿ, ಇದು ಒಂದು ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್. ಬಹಳಷ್ಟು ಜನರು ಇದ್ರ ಬಗ್ಗೆ ಬಹಳಷ್ಟು ಡೌಟ್ ಅಲ್ಲೇ ಉತ್ತರ ಬರೀತೀರಿ. ಭೂಮಿ ಒಂದು ಪ್ರಮುಖವಾಗಿ ಏನು ಅಂದ್ರೆ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್. ಅದನ್ನ ಪುನರ್ ನಾವೇನ್ ಮಾಡ್ಬೋದು, ಫಲವತ್ತತೆಯಾಗಿ ಪರಿವರ್ತನೆ ಮಾಡಬಹುದು. ಯಾವುದೇ ರೀತಿಯಲ್ಲಿ ಪರಿವರ್ತನೆಗೆ ಸಾಧ್ಯವಿದೆಯೋ ಅದನ್ನ ನಾವು ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ದ ಮೀಡಿಯಂ ಪ್ಲಾಂಟ್ ಗ್ರೋತ್ ಅಂಡ್ ಸಪೋರ್ಟ್ಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಮಣ್ಣು ಅಂದ್ರೆ ಅನೇಕ ಜೀವಿಗಳು ವಾಸ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಏರಿಯಾ ಅದು. ಹಾಗಾಗಿ ಜೈವಿಕ ವಲಯಗಳ ಸೃಷ್ಟಿನೇ ಇಲ್ಲಾಗಿದೆ. ಮಣ್ಣಿನ ಅತ್ಯಂತ ಮೇಲ್ಭಾಗದಲ್ಲಿ ಟಾಪ್ ಸಾಯಿಲ್ ಅಂತ ಕರಿತೀವಿ, ದ ಅಪ್ಪರ್ ಸಾಯಿಲ್ ಲೇಯರ್ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಫಲವತ್ತಾದ ಅನೇಕ ಆರ್ಗಾನಿಸಮ್ಸ್ ಗಳ ಸಮೂಹ ಇದೆ. ಇಲ್ಲಿ ಪರಿವರ್ತನಾ ಕ್ರಿಯೆ ನಡೀತಾನೆ ಇರ್ತದೆ. ಸೊ ನೆಕ್ಸ್ಟ್ ಬಂತಂದ್ರೆ ಸಬ್ ಸಾಯಿಲ್ ವೆದರ್ಡ್ ರಾಕ್ಸ್ ಅಂಡ್ ಸ್ಯಾಂಡಿ ಅಂಡ್ ಸಿಲ್ಟಿ ಕ್ಲೇ ಅಂತ ಕರಿತೀವಿ. ಬಹಳಷ್ಟು ರೀತಿಯಲ್ಲಿ ಈ ಭೂಮಿ ಪರಿವರ್ತನೆಗೆ ಒಳಗಾಗಿರ್ತಕ್ಕಂಥ ವ್ಯಾದರಿಂಗ್ ಅಂಡ್ ಡಿನೋಡೇಷನ್ಸ್ ಅಂತ ಕರಿತೀವಿ. ಶೀತಲೀಕರಣ ಮತ್ತು ನಗ್ನೀಕರಣ ಕ್ರಿಯೆಗಳಿಂದ ಪರಿವರ್ತನೆ ಆಗ್ತಕ್ಕಂಥದ್ದು. ಜೊತೆಗೆ ರಾಕ್ ಇದೆ, ಸ್ಯಾಂಡ್ ಇದೆ ಅಂಡ್ ಸಿಲ್ಟ್ ಕ್ಲೇ, ಅಂದ್ರೆ ನಮ್ಮಲ್ಲಿ ಹೂಳು ಅಂತ ಏನ್ ಕರಿತೀವಿ ಆ ತರದ ಪದಾರ್ಥಗಳಿಂದ ಒಳಗೊಂಡಿರ್ತಕ್ಕಂಥ ಎರಡನೇ ಭಾಗ ಇದೆ. ಸೊ ಅದರ ಕೆಳಭಾಗದಲ್ಲಿ ಹೋದ್ರೆ ಸಬ್ಸ್ಟ್ರಕ್ಟಮ್ ಅಂಡ್ ವೆದರ್ಡ್ ಪ್ಯಾರೆಂಟ್ ರಾಕ್ ಆರ್ ಮೆಟೀರಿಯಲ್ಸ್, ಬಹಳ ಗಟ್ಟಿಯಾಗಿರ್ತಕ್ಕಂತಹ ಒಂದು ಶಿಲಾಪದರಿನ ವ್ಯವಸ್ಥೆ ಇಲ್ಲಿ ಕಂಡು ಬರ್ತದೆ. ಇನ್ನು ಅತಿ ಕೆಳಗೆ ಹೋದ್ರೆ
ಅನ್ವೆದರ್ಡ್ ಪೇರೆಂಟ್ ಬೆಡ್ ರಾಕ್, ಇದು ವಿಘಟನೆಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂತ ಒಂದು ಪೇರೆಂಟ್ ಬೆಡ್ ರಾಕ್ ಸಿಸ್ಟಮ್ಸ್ ಕೂಡ ನಮ್ಮಲ್ಲಿ ಹೀಗಿದೆ. ಹಾಗಾಗಿ ಸಾಯಿಲ್ ಪ್ರೊಫೈಲ್ಗಳು ಬಂದ್ರೆ 4 ರೀತಿ, ಮೇಲ್ಭಾಗ ಮತ್ತು ಎರಡನೇ ಭಾಗ ನಮ್ಮಲ್ಲಿ ಬಳಕೆಗೆ ಹೆಚ್ಚು ಉಪಯೋಗ ಆಗತ್ತೆ. ಇಲ್ಲಿ ಪ್ಲಾಂಟ್ ಡೆವಲಪ್ಮೆಂಟ್ ಗೆ ತುಂಬಾನೇ ಉಪಯೋಗ. 3ನೇದಕ್ಕೆ ಕೆಲವು ಪ್ಲಾಂಟ್ ಗಳು ಮಾತ್ರ ಟಚ್ ಆಗ್ಬೋದೇನೋ, ಆದ್ರೆ 4ನೇ ಭಾಗಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ಲಾಂಟ್ ಗಳು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ತರದ ಪೇರೆಂಟ್ ಬೆಡ್ ರಾಕ್ ಸಿಸ್ಟಮ್ಸ್ ಕೂಡ ನಮ್ಮಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಹಾಗಾಗಿ ಸಾಯಿಲ್ ನ ಅತಿ ಪ್ರಮುಖವಾಗಿರ್ತಕ್ಕಂಥ ಬಳಕೆ ಕೂಡ ನಮ್ಮಲ್ಲಿ ಅತಿಯಾದ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಹಾಗಾಗಿ ದ ಸಾಯಿಲ್ ಇಸ್ ಲಿವಿಂಗ್ ಸಿಸ್ಟಮ್ಸ್ ಅಂತಾನೆ ಕೂಡ ಕರಿತೀವಿ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂಡ್ ದ ಫಾರ್ಮೇಶನ್ ಆಫ್ ದ ಸಾಯಿಲ್ ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿ ಅನೇಕ ರೀತಿಯ ವಲಯಗಳು ಕೂಡ ಇರ್ತವೆ. ಹಾಗಾಗಿ ನಮ್ಮಲ್ಲಿ ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್ ಇದೆ. ಮಣ್ಣನ್ನ ವೈವಿಧ್ಯಮಯವಾಗಿ ವಿಂಗಡಣೆ ಮಾಡಿದೀವಿ. ಇಂತಹ ಮಣ್ಣಿನ ವಿಧಗಳ ಬಗ್ಗೆ ವಿಡಿಯೋ 4 ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದೀರಾ, ನಿಮ್ಮೆಲ್ಲ ಸ್ನೇಹಿತರಿಗೂ ತಿಳಿಸಿ. ಮುಂಬರ್ತಕ್ಕಂಥ ಎಲ್ಲಾ ರೀತಿಯ KS ನಂತ ಪರೀಕ್ಷೆಗಳಿಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮತ್ತೆ PSI ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ಪ್ರಬಂಧ ಮಾದರಿಗಳನ್ನು ಬರೆಯುವಾಗೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.